ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಉತ್ತರ ಕರ್ನಾಟಕದ ತುಂಬ ಹಳೆಯ ಸಾಂಪ್ರದಾಯಿಕ ಲಡ್ಕಿ ಉಂಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಉಂಡಿ ಗೋಕಾಕ್ ಲಡ್ಕಿ ಉಂಡಿ ಮತ್ತು ಬಾಗಲಕೋಟೆಯ ಫಕೀರಪ್ಪನ ಗುಳ್ಗಿ ಉಂಡಿ ಅನ್ನೋ ಹೆಸರಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಹೊಂದಿದೆ. ಈ ಸಲ ನಾಗರ ಪಂಚಮಿ ಹಬ್ಬಕ್ಕೆ ನೀವು ಕೂಡ ಈ ಉಂಡಿನ ಖಂಡಿತ ಟ್ರೈ ಮಾಡಿ. ಲಡ್ಕಿ ಉಂಡಿ ಅಥವಾ ಗುಳ್ಗಿ ಉಂಡಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಕಡಲೆ ಹಿಟ್ಟು. ಫ್ರೆಂಡ್ಸ್, ಆದಷ್ಟು ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟನ್ನು ತಗೊಳ್ಳಿ, ಅಂದ್ರೇ ಉಂಡಿ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಮನೇಲಿ ಮಾಡಿದ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೊಂಬಿಟ್ಟು ಅಳತೆ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಬಟ್ಲದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನಂತರ ಒಂದು ಅಳತೆ ಬೆಲ್ಲನ ಪುಡಿ ಮಾಡಿ ತಗೊಳ್ಳಿ. ನೀವು ಸ್ವೀಟ್ ಸ್ವಲ್ಪ ಕಡಿಮೆ ತಿಂತಿದ್ರೆ 3/4 ಕಪ್ನಷ್ಟು ಕೂಡ ಬೆಲ್ಲ ಹಾಕ್ಬೋದು. ನಂತರ ಅರ್ಧ ಬಟ್ಲು ಅಥವಾ ಅರ್ಧ ಅಳತೆ ತುರಿದ ಒಣ ಕೊಬ್ಬರಿ, 2ರಿಂದ 3 ಸ್ಪೂನು ಹುರಿದ ಗಸಗಸೆ, 1 ಸ್ಪೂನು ಜಾಯಿಕಾಯಿ ಪುಡಿ, 2 ಸ್ಪೂನು ಒಣಶುಂಠಿ ಪುಡಿ ಮತ್ತು ಕರಿಯಲು ಎಣ್ಣೆ. ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ, ಚಿಟಿಕೆ ಸೋಡಾ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಎಲ್ಲ ನೀರನ್ನು ಒಟ್ಟಿಗೆ ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ. ಸ್ವಲ್ಪನೂ ಗಂಟು ಉಳಿಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಧ್ಯೆ ಸ್ವಲ್ಪ ನೀರು ಸೇರಿಸ್ತಾ ಇರಬೇಕು. ಎಷ್ಟು ನೀರು ಹಾಕಬೇಕು ಅಂತಂದರೆ ದೋಸೆ ಬ್ಯಾಟ್ರಿಗಿಂತ ಸ್ವಲ್ಪ ತಿಳಿ ಇರಬೇಕು ಕನ್ಸಿಸ್ಟೆನ್ಸಿ. ಆ ಹದ ಬರೋವರೆಗೂ ನೀರು ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಲ್ಮೋಸ್ಟ್ 1 ಕಪ್ ನೀರು ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಸ್ಮೂತ್ ಪೋರಿಂಗ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ನಾನಿಲ್ಲಿ 1 ಕಪ್ ನೀರಿನಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನು ಉಳಿಸಿದ್ದೀನಿ. ನೆಕ್ಸ್ಟ್ ಇವಾಗ ಈ ಹಿಟ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಿಂದ ಬೂಂದಿ ಕಾಳುಗಳನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಈ ಥರ ಜರಡಿ ಅಥವಾ ಸ್ಪೂನ್ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ರೆಡಿ ಮಾಡಿದ ಕಡಲೆ ಹಿಟ್ಟಿನ ಬ್ಯಾಟ್ರನ್ನು ಈ ಥರ ಹಾಕಬೇಕು. ಸ್ಪೂನನ್ನು ಸ್ವಲ್ಪ ಲೈಟಾಗಿ ಟ್ಯಾಪ್ ಮಾಡಬೇಕು. ನಿಮ್ಮ ಕಡಾಯಿ ಮತ್ತು ನಿಮ್ಮ ಕಡಾಯಿಯಲ್ಲಿರುವ ಎಣ್ಣೆ ಎಷ್ಟಿರುತ್ತೆ ಅದ್ರ ಪ್ರಕಾರ ನೋಡಿಕೊಂಡು ಹಿಟ್ಟನ್ನು ಹಾಕಿ. ತುಂಬ ಜಾಸ್ತಿನೂ ಹಾಕಬೇಡಿ ಹಿಟ್ಟನ್ನು, ತುಂಬ ಕಡಿಮೆ ಕೂಡ ಹಾಕಬೇಡಿ. ಇವಾಗ ಈ ಬೂಂದಿ ಕಾಳುಗಳು ಕೆಂಪಗೆ ಮತ್ತು ಕ್ರಿಸ್ಪ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸು ಸಿಮ್ಮಲ್ಲೇ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಗರಿ ಗರಿ ಆದ ನಂತರ ಇವುಗಳನ್ನು ಎಣ್ಣೆಯನ್ನು ತೆಗೆದು ಪ್ಲೇಟಲ್ಲಿ ಹಾಕಬೇಕು. ಗರಿ ಗರಿ ಆಗುವವರೆಗೂ ತೆಗಿಬಾರ್ದು. ಚೆನ್ನಾಗಿ ಕೆಂಪಗೆ ಗರಿ ಗರಿ ಆದಮೇಲೆ ಎಣ್ಣೆಯನ್ನು ತೆಗೆದು ಪ್ಲೇಟಲ್ಲಿ ಹಾಕಿ. ಆಮೇಲೆ ಇದೇ ರೀತಿ ಉಳಿದ ಹಿಟ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡಿ. ಫ್ರೆಂಡ್ಸ್, ಈ ಉಂಡಿ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇನ್ನಷ್ಟು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಫ್ರೈ ಮಾಡಿದ ಮೇಲೆ ಕಾಳುಗಳು ಈ ಥರ ಕೆಂಪಗೆ ಮತ್ತು ಕ್ರಿಸ್ಪ್ ಆಗಿರಬೇಕು. ನೆಕ್ಸ್ಟ್ ಇವಾಗ ಇದರಲ್ಲಿ ತುರಿದ ಒಣ ಕೊಬ್ಬರಿ, ಒಣಶುಂಠಿ ಪುಡಿ, ಜಾಯಿಕಾಯಿ ಪುಡಿ, ಹುರಿದ ಗಸಗಸೆ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿಗಳನ್ನು ಹಾಕಿ ಕೈಯಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಈ ಉಂಡಿನ ನೀವು 8ರಿಂದ 10 ದಿನಗಳವರೆಗೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಯೂಸ್ ಮಾಡಬಹುದು. ಫ್ರಿಜ್ಜಲ್ಲಿ ಇಡಬಾರ್ದು. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಉಂಡಿಗೆ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡಾಯಲ್ಲಿ ಬೆಲ್ಲ ಹಾಕಿ, ಬೆಲ್ಲ ಒದ್ದೆ ಆಗುವಷ್ಟು ನೀರು ಹಾಕಿ. ಜಾಸ್ತಿ ನೀರು ಹಾಕಬಾರ್ದು. ಈಗ ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿರಬೇಕು. ಬೆಲ್ಲ ಎಲ್ಲ ಕರಗಿ ಪಾಕ ಬರುವವರೆಗೂ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೀರು ಹಾಕಿದ ಒಂದು ಬಟ್ಲಲ್ಲಿ ಸ್ವಲ್ಪ ಪಾಕನ ಹಾಕಿ ಚೆಕ್ ಮಾಡಿ. ಪಾಕ ಎಲ್ಲ ಒಟ್ಟಿಗೆ ಸೇರಿ ಉಂಡೆ ಆಕಾರಕ್ಕೆ ಬಂದರೆ ಆಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಎಲ್ಲ ಸೇರಿಸಿದಾಗ ಉಂಡೆ ಥರ ಬರಲಿಲ್ಲ ಅಂತಂದರೆ ಮತ್ತೆ ಒಂದು ಅರ್ಧ ನಿಮಿಷ 1 ನಿಮಿಷ ಪಾಕನ ಕುದಿಸ್ಬಿಟ್ಟು ಮತ್ತೆ ಚೆಕ್ ಮಾಡಿ.
ಫ್ರೆಂಡ್ಸ್, ಇವಾಗ ಪಾಕ ರೆಡಿಯಾಗಿದೆ. ತಕ್ಷಣ ಗ್ಯಾಸ್ ಆಫ್ ಮಾಡಿ ಮುಂಚೆ ರೆಡಿ ಮಾಡಿಟ್ಟ ಬೂಂದಿ ಕಾಳುಗಳನ್ನು ಹಾಕಿ ಫಾಸ್ಟಾಗಿ ಮಿಕ್ಸ್ ಮಾಡಿ. ಮಧ್ಯೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಪಾತ್ರೆನ ಗ್ಯಾಸಿಂದ ಕೆಳಗಡೆ ಇಳಿಸಿ. ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಒಂದು ಸ್ಪೂನ್ನಿಂದ ಸ್ವಲ್ಪ ಮಿಶ್ರಣ ತಗೊಂಡು ಉಂಡೆ ಕಟ್ಟಿ. ತುಂಬ ಅಂದರೆ ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್, ಕೇರ್ಫುಲ್ಲಾಗಿ ಉಂಡೆ ಕಟ್ಟಬೇಕು. ಈ ಮಿಶ್ರಣ ಸ್ವಲ್ಪ ತಣ್ಣಗಾದರೂ ಕೂಡ ಉಂಡೆ ಕಟ್ಟೋಕ್ಕಾಗಲ್ಲ, ಹಾಗಾಗಿ ಬಿಸಿ ಇರುವಾಗಲೇ ನಾವು ಫಾಸ್ಟಾಗಿ ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಟುವಾಗ ತುಂಬ ಬಿಸಿ ಅನಿಸಿದರೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಉಂಡೆ ಕಟ್ಟಿ. ಫ್ರೆಂಡ್ಸ್, ಈ ಉಂಡಿನ ನಾಗರ ಪಂಚಮಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ದಾಗಲೂ ಮುಂಚೆನೇ ಉಂಡಿನ ರೆಡಿ ಮಾಡಿಡ್ಬೋದು. ಈ ಉಂಡಿ ಟೇಸ್ಟಿ ಅಷ್ಟೇ ಅಲ್ಲದೆ ಡಿಫ್ರೆಂಟ್ ಕೂಡ ಇರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನಷ್ಟು ಉಂಡಿ ರೆಸಿಪಿಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಚೆಕ್ ಮಾಡಿ. ಹಾಗೆ ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಅದರ ಅಳತೆಯನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇವಾಗ ಲಡ್ಕಿ ಉಂಡಿ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ತಗೊಂಡ್ಬಿಟ್ಟು ಅಂಗೈ ಮಧ್ಯೆ ಈ ಥರ ರೋಲ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಉಂಡೆ ಶೇಪ್ ಸರಿಯಾಗುವುದಷ್ಟೇ ಅಲ್ಲದೆ ಉಂಡೆಗೆ ಒಂದು ಶೈನಿಂಗ್ ಲುಕ್ ಕೂಡ ಬರುತ್ತೆ. ಆವಾಗ ಉಂಡೆ ನೋಡೋಕೆ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈಗ ಬಿಸಿಯಾದ ರುಚಿಯಾದ ಲಡ್ಕಿ ಉಂಡಿ ರೆಡಿಯಾಗಿದೆ. ಈ ಉಂಡಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.